ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು 2030ರ ವೇಳೆಗೆ ಭಾರತವು ವಿಶ್ವದ 3ನೇ ದೊಡ್ಡ ಆರ್ಥಿಕತೆಯಾಗುವುದರ ಕುರಿತು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಇವಾಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಈ ಘಟನೆಯು ಭಾರತೀಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗುರಿಯಾಗಿದ್ದು, ಭಾರತೀಯ ಜನತಾ ಪಕ್ಷದಿಂದ ತೀಕ್ಷ್ಣ ಟೀಕೆಗಳನ್ನು ಎದುರಿಸಿದೆ. ಸಾಮಾಜಿಕ ಅಭಿವೃದ್ಧಿ, ಬಾಲಕಿ, ಮಕ್ಕಳು, ಮಹಿಳೆಯರ ಸಬಲೀಕರಣ ಎಂಬ ವಿಷಯದ ಕುರಿತು ಬ್ರಿಟನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಕೆಲಾಗ್ ಕಾಲೇಜಿನಲ್ಲಿ ಭಾಷಣ ಮಾಡಿದ ಮಮತಾ ಅವರು, ಭಾರತವು ಈಗಾಗಲೇ ಯುಕೆಯನ್ನು ಹಿಂದಿಕ್ಕಿದೆ. ನಾವು ಯುಕೆ 6ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದ್ದೇವೆ. ಭಾರತವು 5ನೇ ಸ್ಥಾನದಲ್ಲಿದೆ. ಶೀಘ್ರದಲ್ಲೇ ಇದು 3ನೇ ಅತಿ ದೊಡ್ಡ ಆರ್ಥಿಕತೆ ಆಗಲಿದೆ. 2060ರ ವೇಳೆಗೆ ಇದು ವಿಶ್ವದ ಮೊದಲನೇ ಆರ್ಥಿಕತೆಯಾಗುವುದು ಅಂತ ಭವಿಷ್ಯ ನುಡಿಯಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಮಮತಾ ಬ್ಯಾನರ್ಜಿ, ನಾನು ಅದರೊಂದಿಗೆ ಭಿನ್ನವಾಗಿ ಒಪ್ಪುತ್ತೇನೆ ಎಂದು ಸರಳವಾಗಿ ಹೇಳಿದರು. ಮುಂದುವರೆದು ಮಾತನಾಡಿದ ಅವರು, ಜಾಗತಿಕ ಅನಿಶ್ಚಿತತೆಗಳನ್ನು ಉಲ್ಲೇಖಿಸಿ 2030ರ ವೇಳೆಗೆ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಾಗುವ ಭಾರತದ ಸಾಮರ್ಥ್ಯದ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ವಿದೇಶಿ ನೆಲಕ್ಕೆ ಹೋದಾಗೆಲ್ಲ ಅವರು ಭಾರತವನ್ನು ನಿಂದಿಸುತ್ತಾರೆ ಅಂತ ಮಮತಾ ಹೇಳಿಕೆಯ ಬಗ್ಗೆ ಬಿಜೆಪಿ ನಾಯಕ ಪ್ರದೀಪ್ ಭಂಡಾರಿ ಹೇಳಿದರು. ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿ ಅವರ ಹೆಜ್ಜೆಗಳನ್ನು ಅನುಸರಿಸುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರು ದೇಶದ ಪ್ರಗತಿಯನ್ನು ದ್ವೇಷಿಸುತ್ತಾರೆ ಮತ್ತು ಕೋಮು ರಾಜಕೀಯದಲ್ಲಿ ಮತ ಬ್ಯಾಂಕ್ ಅನ್ನು ಮಾತ್ರ ನಂಬುತ್ತಾರೆ ಅಂತ ಬಹಳ ಸ್ಪಷ್ಟವಾಗಿದೆ ಅಂತ ಅವರು ಹೇಳ್ತಾರೆ. ಇನ್ನು ಮುಂದುವರೆದು ಮಾತನಾಡಿದಂಥ ಅವರು, ಆಂತರಿಕ ಮತ್ತು ಬಾಹ್ಯ ವ್ಯವಹಾರಗಳ ಬಗ್ಗೆ ನಾನು ಇಲ್ಲಿ ಮಾತನಾಡಲು ಸಾಧ್ಯವಿಲ್ಲ. ನನ್ನದು ನೇರ ಅಭಿಪ್ರಾಯವಿದೆ. ಕೋವಿಡ್ ನಂತರ ಪ್ರತಿ ದೇಶವು ಸವಾಲುಗಳನ್ನು ಎದುರಿಸುತ್ತಿದೆ. ವಿಶ್ವದಲ್ಲಿ ಆರ್ಥಿಕ ಯುದ್ಧದಂಥ ಪರಿಸ್ಥಿತಿ ಇದ್ದರೆ ನಾವು ಹೇಗೆ ಲಾಭ ಪಡೆಯುವುದನ್ನು ನಿರೀಕ್ಷಿಸಬಹುದು? ನಾವು ಲಾಭವನ್ನು ಆಶಿಸಬಹುದು, ಆದರೆ ಅದು ಅವಲಂಬಿತವಾಗಿದೆ ಎಂದರು. ಸದ್ಯ ಈ ಹೇಳಿಕೆಯು ಭಾರತದ ಆರ್ಥಿಕ ಸಾಮರ್ಥ್ಯದ ಮೇಲೆ ಅವರ ಸಂಶಯವನ್ನು ಸೂಚಿಸಿತು. ಇದು ತಕ್ಷಣವೇ ವಿವಾದಕ್ಕೆ ಎಡೆಮಾಡಿಕೊಟ್ಟಿತು. ಮಮತಾ ಅವರ ಈ ಹೇಳಿಕೆಯು ಬಿಜೆಪಿಯಿಂದ ತೀವ್ರ ಖಂಡನೆಗೆ ಒಳಗಾಯಿತು. ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಅವರು ಎಕ್ಸ್ನಲ್ಲಿ ಬರೆದು, ಭಾರತ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯಾಗುವುದರಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಸಮಸ್ಯೆ ಇದೆ. ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಅವರು ತಮ್ಮ ಸಂವಿಧಾನಿಕ ಸ್ಥಾನಕ್ಕೆ ಮಾಡಿದ ಅವಮಾನ. ವಿದೇಶಿ ನೆಲದಲ್ಲಿ ಯಾರು ಈ ರೀತಿ ವರ್ತಿಸಲು ಸಾಧ್ಯ ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನೊಂದೆಡೆ ಮಮತಾ ಅವರ ಭಾಷಣದ ವೇಳೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆಗಳು ಕಂಡು ಬಂದವು. ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ SFI UK ಸದಸ್ಯರು ಕಳೆದ ವರ್ಷ ಆರ್ಜಿಕರ್ ಆಸ್ಪತ್ರೆಯಲ್ಲಿ ತರಬೇತಿ ವೈದ್ಯರ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಂತರದ ಹಿಂಸಾಚಾರ, 2008ರಲ್ಲಿ ಸಿಂಗೂರಿನಿಂದ ಟಾಟಾ ನ್ಯಾನೋ ಕಾರ್ಖಾನೆ ತೆಗೆದುಹಾಕುವಿಕೆ ಹಾಗೂ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಪ್ರಶ್ನಿಸಿದರು. ಪ್ರತಿಭಟನಾಕಾರರು ಗೋ ಬ್ಯಾಕ್ ಅಂತ ಘೋಷಣೆ ಕೂಗಿ ಪ್ಲೇ ಕಾರ್ಡ್ಗಳನ್ನು ಎತ್ತಿ ಹಿಡಿದರು. ಈ ಒಂದು ಘಟನೆಗೆ ಪ್ರತಿಕ್ರಿಯೆ ನೀಡಿರುವಂತಹ ದೀದಿ, ನೀವು ನನಗೆ ಮಾತನಾಡಲು ಅವಕಾಶ ನೀಡಬೇಕು. ನೀವು ನಿಮ್ಮ ಸಂಸ್ಥೆಯನ್ನು ಅವಮಾನಿಸುತ್ತಿದ್ದೀರಿ, ನನಗಲ್ಲ. ನಾನು ಹೋದಲ್ಲೆಲ್ಲ ಈ ಜನರು ಇದನ್ನೇ ಮಾಡ್ತಾರೆ. ನಾನು ಪ್ರತಿಯೊಂದು ಧರ್ಮವನ್ನು ಬೆಂಬಲಿಸುತ್ತೇನೆ. ನೀವು ಮಾಡುತ್ತಿರೋದು ಸರಿಯಲ್ಲ ಎಂದರು. ಇದರ ಜೊತೆಗೆ ನೀವು ರಾಜಕೀಯ ಮಾಡಬೇಡಿ, ಬಂಗಾಳಕ್ಕೆ ಹೋಗಿ ನನ್ನೊಂದಿಗೆ ರಾಜಕೀಯ ಮಾಡಿ ಅಂತ ತಿರುಗೇಟನ್ನು ನೀಡಿದರು. ಆದರೆ ಈ ಘಟನೆಯು ವಿವಾದವನ್ನು ಮತ್ತಷ್ಟು ಉಲ್ಬಣಗೊಳಿಸಿತ್ತು. ಇದರಿಂದ ಮಮತಾ ಬ್ಯಾನರ್ಜಿ ಅವರ ಆಕ್ಸ್ಫರ್ಡ್ನ ಹೇಳಿಕೆಯು ಭಾರತದ ಆರ್ಥಿಕ ಭವಿಷ್ಯದ ಬಗ್ಗೆ ಚರ್ಚೆಗಿಂತ ಹೆಚ್ಚಾಗಿ ರಾಜಕೀಯದ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಯಿತು. ಅವರ ಹೇಳಿಕೆಯನ್ನ ಭಾರತದ ಸಾಮರ್ಥ್ಯದ ಮೇಲಿನ ಅವಿಶ್ವಾಸ ಎಂದು ತಪ್ಪಾಗಿ ಅರ್ಥೈಸಲಾಯಿತು. ಆದರೆ ಅವರು ಉಲ್ಲೇಖಿಸಿದ ಜಾಗತಿಕ ಸಂದರ್ಭವು ಸಂಪೂರ್ಣವಾಗಿ ತಳ್ಳಿ ಹಾಕಲಾಗಿದೆ. ಈ ಒಂದು ವಿವಾದ ಭಾರತದಲ್ಲಿ ರಾಜಕೀಯ ಸಂವೇದನೆಗಳು, ರಾಷ್ಟ್ರೀಯ ಗೌರವ ಮತ್ತು ಆರ್ಥಿಕ ಆಕಾಂಕ್ಷೆಗಳ ಸುತ್ತಲಿನ ಸಂಕೀರ್ಣತೆಯನ್ನು ಎತ್ತಿ ತೋರಿಸಿದೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಏನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಮಾತನಾಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಪಡೆಯುವುದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.